ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ನಮೋ ಭಗವತಿ ವಾಸುದೇವಾಯ. ಸ್ನೇಹಿತರೆ, ಎಲ್ಲರಿಗೂ ಅಧಿಕ ಮಾಸದ ಶುಭಾಶಯಗಳು. ಇವತ್ತು ನಾನು ಒಂದು ಅದ್ಭುತವಾಗಿರುವಂತಹ ಶ್ರೀಕೃಷ್ಣ ಪಾರಿಜಾತವನ್ನು ಹೇಳ್ಕೊಡಕೊಂತೀನಿ. ಈ ಅದ್ಭುತವಾದ ಒಂದು ಕತೆ ಹಾಡಿನ ಮುಖಾಂತರ ನೀವು ಕೇಳ್ರಿ. ಇದು ಶ್ರೀ ವ್ಯಾಸರಾಜರು ರಚಿಸಿರುವಂಥದ್ದು. ಬಹಳ ಅದ್ಭುತವಾಗೈತಿ. ದೇವಲೋಕದಿಂದ ನಾರದರು ಪಾರಿಜಾತವನ್ನು ತಂದು ಶ್ರೀಕೃಷ್ಣನಿಗೆ ಕೊಡ್ತಾರೆ. ಶ್ರೀಕೃಷ್ಣ ರುಕ್ಮಿಣಿ ಮಾತಾಗಿ ಮುಡಿಸಿದಾಗ ಅದೇ ವಿಷಯವನ್ನು ಹೋಗಿ ಸತ್ಯಭಾಮೆಗೆ ಹೇಳಿದಾಗ ಏನಾಗುತ್ತಾ ಅನ್ನುವಂಥದ್ದು ಒಂದು ಈ ಕಥೆಯ ಮುಖಾಂತರ ಹಾಡು ಐತಿ. ತಪ್ಪದೆ ನೀವು ಎಲ್ಲರೂ ಕೇಳ್ರಿ. ಇದನ್ನು ಹೇಳಿದ್ರೂ ನಮ್ಮ ಘೋರ ಪಾಪವನ್ನು ಕಳೆಯುತ್ತೈತೆ ಅಂತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥದ್ದು. ತಪ್ಪದೆ ನೀವು ಎಲ್ಲರೂ ಕೇಳ್ರಿ ಅಥವಾ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಥವಾ ಶೇರ್ ಮಾಡಿರಿ ಅಂತ ಹೇಳ್ತಾ ಬರೀ ಯಾವ ಥರ ಐತೆ ಶ್ರೀಕೃಷ್ಣ ಪಾರಿಜಾತ ಅಂತ ನೋಡೋಣ. ಈಗ ಶ್ರೀಕೃಷ್ಣ ಪಾರಿಜಾತ. ಯದುಕುಲೇಶನೇ ಸ್ವಾಮಿ ಪದುಮನಾಭನೇ, ಮುದದಿ ನೆನೆಯುತ ಕೃಷ್ಣನ ಪದವ ಪೇಳ್ವೆನು. ದ್ವಾರವತಿಯಲ್ಲಿ 16,000 108 ಸ್ತ್ರೀಯರು ಆಡುತ್ತಿದ್ದರು. ಸುಜನರೆಲ್ಲರೂ ಕೃಷ್ಣನು ಅಜನಪಿತನೆಂದು ಭಜನೆ ಮಾಡ್ಪರು ಅಲ್ಲಿ ತ್ರಿಜಗವಂದ್ಯರು. ಬಂದ ವಿಪ್ರನ ಹಸೆಗೆ ತಂದು ಹಾಸಿದ, ವಂದನೆ ಮಾಡಿದ ಸುಖವೆಂದು ಪೇಳಿದ. ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿವರ, ಕೃಷ್ಣರಾಯಗ ಹೂ ಕೊಟ್ಟ ನಾರದ. ನಾರಿ ರುಕ್ಮಿಣಿ ಹೀಗೆ ಬಾರಿ ಎನ್ನುತ್ತಲೀ, ನಾರಿ ತುರುಬಿಗೆ ಪಾರಿಜಾತ ಮುಡಿಸಿದ. ಯೋಗಿ ನಾರದ ಹೋಗಿ ಸತ್ಯಭಾಮೆಗೆ, ಬೇಗ ಸುದ್ದಿಯ ಅಲ್ಲಿ ಹೋಗಿ ಹೇಳಿದ. ಕೇಳಿದ ಕ್ಷಣ ಭಾಮೆ ಕೇಳಿ ಮನದಲ್ಲಿ, ತಾಳಲಾರದೆ ಮನದಿ ಘೋರ ತಾಪವ. ಕೇಳಿ ಕಂಕಣ ವಂಕಿ ತೋಳ ಬಾಪುರಿ, ನೀಲದುಂಗುರ ಕಾಲಗೆಜ್ಜೆ ಒಗೆದಳು. ಮುದ್ದು ಮಂಚದಿ ಥಟ್ಟನೆದ್ದು ಕುಳಿತಳು, ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು. ವಜ್ರದೋಲೆಯ ಗುಜಿರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಒಗೆದಳು. ನಲ್ಲ ಕೃಷ್ಣನು ರುಕ್ಮಿಣಿಗೆ ಒಲಿದನ, ಎಲ್ಲಿ ಹೋಗಲ್ಯಾ ಕತ್ತಲೆ ಮನೆಯ ಸೇರಲ್ಯಾ. ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯಾ, ಯಾರಿಗೆ ಹೇಳಲಿ ಮನದ ಘೋರ ತಾಪವ. ನಲ್ಲ ಕೃಷ್ಣನು ರುಕ್ಮಿಣಿಗೆಲ್ಲಿ ಒಲಿದನ, ಎಲ್ಲಿ ಹೋಗಲ್ಯಾ ಕಾಳಿ ಮಡುವ ಸೇರಲ್ಯಾ. ಒಡನೆ ಕೃಷ್ಣನು ಗರುಡನೇರಿದ, ಗರುಡನೇರಿ ಸ್ವಾಮಿ ಭಾಮೆ ಮನೆಗೆ ಬಂದನು. ಕೃಷ್ಣನು ಅಲ್ಲಿ ಬಂದು ಗಳಿಗೆ ನಿಂತನು, ಮನಸ್ಸು ತಿರುಗಿ ಹಾಕದೆ ಹರಿಗೆ ಹೀಗೆ ನುಡಿದಳು. ಹಿರಿಯ ಸವತಿಗೆ ಇನ್ನೇನು ಮಾಡಿದಿ, ಹಿರಿಯನೆನುತಲಿ ಬರೀ ಕಪಟನಾಡುವಿ. ಒಂದು ಹೂವಿಗೆ ನೀನು ಇಂದು ಮುನಿದರೆ, ಇಂದ್ರಲೋಕದ ಹೂ ತಂದು ಕೊಡುವೆನು. ಅಂದ ಮಾತಿಗೆ ಆನಂದದಿಂದಲೀ ಬಂದು ಭಾಮೆ ಕೃಷ್ಣನ ಮುಂದೆ ಕುಳಿತಳು. ತೆಗೆದು ಪದಕವ ಕೃಷ್ಣ ಕೊರಳಿಗೆ ಹಾಕಿದ, ತುರುಬು ಕಟ್ಟಿದ ಕಣ್ತೆರವನೊತ್ತಿದ. ಚಲುವಿ ಇಂದ್ರನ ಬಾಣಾಸುರರು ಮೈದುನ, ಸುರರ ಗೆದ್ದರು ಆ ಮರವ ತಂದರು. ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ, ಘೋರ ಪಾಪವ ಕೃಷ್ಣ ದೂರ ಮಾಡುವ. ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ, ಘೋರ ಪಾಪವ ಕೃಷ್ಣ ದೂರ ಮಾಡುವ. ಇತಿ ಶ್ರೀ ಕೃಷ್ಣ ಪಾರಿಜಾತ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಶ್ರೀಕೃಷ್ಣ ಪಾರಿಜಾತ. ನೀವು ಹೇಳಿದರು ಕೇಳಿದರು ಘೋರ ಪಾಪವನ್ನು ಆ ಕೃಷ್ಣ ಪರಮಾತ್ಮ ದೂರ ಮಾಡ್ತಾನೆ. ಹಾಗಾಗಿ ಸಕಲ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ ಸ್ನೇಹಿತರೆ.